ಕೇವಲ ಸತೀಶ್ ಜಾರಕಿಹೊಳಿ ಮಾತ್ರವಲ್ಲ, ಪ್ರಿಯಾಂಕ್ ಖರ್ಗೆ ಇತ್ತೀಚೆಗೆ ದೆಹಲಿ ಪ್ರಯಾಣದಲ್ಲಿ ಬ್ಯುಸಿಯಾಗಿದ್ದ, ರಾಹುಲ್ ಗಾಂಧಿ ಅವರ ಭೇಟಿಯಲ್ಲಿ ಬ್ಯುಸಿಯಾಗಿದ್ದ ಪ್ರಿಯಾಂಕ್ ಖರ್ಗೆ ಕೂಡ ಇದೀಗ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಇವತ್ತು ಡಿಕೆ ಶಿವಕುಮಾರ್ ಹಾಗೆ ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಕೂಡ ಸುದೀರ್ಘವಾದ ಮಾತುಕತೆಗಳು ನಡೆದಿದೆ. ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಅರ್ಧ ಗಂಟೆ ಚರ್ಚೆ ಮಾಡಿದ್ದಾರಂತೆ ಸಚಿವ ಪ್ರಿಯಾಂಕ್ ಖರ್ಗೆ. ಕೆಪಿಸಿಸಿ ಗಾದಿಯನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಬಿಟ್ಟುಕೊಟ್ಟು ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆಯನ್ನ ತಮ್ಮ ನೇತೃತ್ವದ ಸರ್ಕಾರ ಸಿಎಂ ಮಾಡೋ ಲೆಕ್ಕಾಚಾರಕ್ಕೇನಾದ್ರೂ ಬಂದ್ರ? ಡಿಕೆ ಶಿವಕುಮಾರ್ ಅವರು ಈ ನಿಟ್ಟಿನ ಮಾತುಕತೆ ನಡೆದಿದೆಯಾ? ಅಲ್ಲಿಗೆ ಡಿಕೆ ಸಿಎಂ, ಪಿಕೆ ಅಂದ್ರೆ ಪ್ರಿಯಾಂಕ್ ಖರ್ಗೆ, ಡಿಸಿಎಂ ಹಾಗೆ ಎಸ್ಡಿ ಅಂದ್ರೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗ್ತಾರಾ? ಡಿಕೆ, ಪಿಕೆ ಹಾಗೆ ಎಸ್ಜೆ ನೇತೃತ್ವದ ಸರ್ಕಾರಕ್ಕೆ ಇದೀಗ ವೇದಿಕೆ ಸಿದ್ದವಾಗ್ತಿದೆಯಾ ಅನ್ನೋ ಸಹಜ ಕುತೂಹಲಕ್ಕೆ ಕಾರಣವಾಗಿದೆ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಡೆದಿರತಕ್ಕಂತ ಈ ಭೇಟಿ ಹಾಗೆ ಚರ್ಚೆಗಳು. ಎಂದಿನಂತೆ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನಗಳನ್ನು ಮತ್ತಷ್ಟು ಸವಿಸ್ತಾರವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಧಿಕಾರಕ್ಕೆ ಏರುವ ಸಮಯ ಹತ್ತಿರವಾಗ್ತಾ ಇದ್ದಂತೆ ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡಿಕೊಳ್ಳೋ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾದ್ರ ಅನ್ನೋ ಅನುಮಾನ. ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರಕ್ಕೆ ಏರುವ ಗಳಿಗೆ ಬರ್ತಾ ಇದೆ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ತಮ್ಮ ಪದವಿಯಿಂದ ಕೆಳಗಿಳಿಯುವ ಗಳಿಗೆ ಹತ್ತಿರವಾಗ್ತಿದೆ ಅಂತ ಕಾಣುತ್ತೆ. ಮೊನ್ನೆ ಮಂಗಳವಾರದ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಮೊದಲನೇ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದು ಡಿಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತಂದಾಗ ಹೈಕಮಾಂಡ್ ಹೇಳಿದಾಗ ಅಂತಂದ್ರು. ಅದಕ್ಕೂ ಪೂರ್ವಭಾವಿಯಾಗಿ ಪದೇ ಪದೇ ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗು ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ನೂ ಹೈಕಮಾಂಡ್ ಹೇಳಿದಾಗ ಕೇಳ್ತವೆ ಅಂತ ಹೇಳಿದ್ರು. ಅದಾದ ನಂತರ ಮಾಡಿದ ಹೇಳಿಕೆ ಇತ್ತಲ್ಲ, ವಿಧಾನಸೌಧದ ಮೆಟ್ಲುಗಳ ಮೇಲೆ ಮಾಡಿದ ಹೇಳಿಕೆ, ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅಂದ ಕ್ಷಣದಿಂದ ಸಿದ್ದರಾಮಯ್ಯನವರ ಕ್ಷಣಗಣನೆ ಶುರುವಾಗ್ಬಿಡ್ತು ಅಂತ ಕಾಣುತ್ತೆ. ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ, ಕಳೆದ ವರ್ಷ ನವೆಂಬರ್ 4ನೇ ತಾರೀಕು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಫಲಿತಾಂಶ ಪ್ರಕಟ ಆಯಿತು. ಆ ಕ್ಷಣದಿಂದ ಆವತ್ತಿನ ಅಧ್ಯಕ್ಷ ಜೋ ಬೈಡನ್ ಅವರೊಂಥರ ಲೇಮ್ ಡಕ್ ಪ್ರೆಸಿಡೆಂಟ್ ಆಗಿಬಿಟ್ರು. ಅಂದ್ರೆ ಅಮೆರಿಕದ ವ್ಯವಸ್ಥೆ ಯಾವ ತರ ಇದೆ ಅಂತಂದ್ರೆ, ನವೆಂಬರ್ ತಿಂಗಳು ಮೊದಲ ಮಂಗಳವಾರ ದಿವಸ ಮತದಾನ ನಡೆಯುತ್ತೆ. ಅದಾದ ನಂತರ ಜನವರಿ 6ನೇ ತಾರೀಕು ಅಧಿಕೃತವಾಗಿ ಫಲಿತಾಂಶ ಪ್ರಕಟಣೆ ಮಾಡ್ತಾರೆ. ಅದಾದ್ಮೇಲೆ ಜನವರಿ 20ಕ್ಕೆ ನೂತನ ಚುನಾಯಿತ ಅಧ್ಯಕ್ಷರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನೋಡಿ, ಯಮಯಾತನೆ ಇವರಿಗೆ, ಜೋ ಬೈಡನ್ ಅವರಿಗೆ 3 ತಿಂಗಳು ಯಾತನೆಯನ್ನು ಸಹಿಸ್ಕೋಬೇಕಾಗಿತ್ತು. ನವೆಂಬರ್ ತಿಂಗಳು, ಡಿಸೆಂಬರ್ ತಿಂಗಳು, ಜನವರಿ ತಿಂಗಳು. ಈಗ ಸಿದ್ದರಾಮಯ್ಯನವರಿಗೂ ಹಾಗೆ ಆಗ್ತಾ ಇದೆ. ಸಿದ್ದರಾಮಯ್ಯ ಜನರ ದೃಷ್ಟಿಯಲ್ಲಿ ಈಗಾಗಲೇ, ಅಥವಾ ಅವರ ಪಕ್ಷದ ಕಾರ್ಯಕರ್ತರ ದೃಷ್ಟಿಯಲ್ಲೂ ಕೂಡ ನಿರ್ಗಮಿಸುವ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡ್ಬಿಟ್ಟಿದ್ದಾರೆ. ಅವರಾಗಲೇ ಡಿಕೆ ಶಿವಕುಮಾರ್ ಕೂಡ ಜನರ ದೃಷ್ಟಿಯಲ್ಲೂ ಮತ್ತು ಪಕ್ಷದ ಕಾರ್ಯಕರ್ತರ ದೃಷ್ಟಿಯಲ್ಲಿ ನಿಯೋಜಿತ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡ್ಬಿಟ್ಟಿದ್ದಾರೆ. ಒಂಥರ ಚೀಫ್ ಮಿನಿಸ್ಟರ್ ಎಲೆಕ್ಟ್, ಇವರು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅನ್ನೋ ಒಂದು ವಾತಾವರಣ ಸೃಷ್ಟಿ ಆಗ್ಬಿಟ್ಟಿದೆ. ಹೀಗಾಗಿ ನೋಡಿ, ಅವ್ರ ಮನೆಗೆ ಓಡಾಡುವವರ ಸಂಖ್ಯೆ ಜಾಸ್ತಿ ಆಯಿತು, ಓಡಾಡುವವರ ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು. ಇದರಲ್ಲಿ ಇಬ್ರು ಪ್ರಮುಖ ಪಾತ್ರಧಾರಿಗಳು, ಈ ಮುಖ್ಯಮಂತ್ರಿ ಪದವಿಗೆ ನಡೀತಾ ಇರೋ ಈ ಜಟಾಪಟಿ ನಡುವೆ ಇಬ್ರು ಹೈಕಮಾಂಡ್ ಜೊತೆಗೆ ಒಂಥರ ಸಂಪರ್ಕ ಸೇತುವೆಗಳಾಗಿ ಕಳೆದ 2 ವಾರದಿಂದ ಕಾಣಿಸ್ಕೊಳ್ತಾ ಇದ್ದಾರೆ. ಒಬ್ರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಪೈಕಿ ಒಬ್ರು, ಹೈಕಮಾಂಡ್ಗೆ ಆಪ್ತರಾದವ್ರ ಪೈಕಿ ಅಂದ್ರೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವೀರಪ್ಪ ಮೊಯ್ಲಿ ಅವ್ರನ್ನ ಬಿಟ್ರೆ ಇವತ್ತಿನ ದಿನಮಾನಗಳಲ್ಲಿ ಅತ್ಯಂತ ಸೀನಿಯರ್ ಕಾಂಗ್ರೆಸ್ ಲೀಡರ್ ಅಂತಂದ್ರೆ, ಹೈಕಮಾಂಡ್ಗೆ ಆಪ್ತರಾದ ಸೀನಿಯರ್ ಲೀಡರ್ ಅಂದ್ರೆ ಬಿ ಕೆ ಹರಿಪ್ರಸಾದ್. ವಿದೇಶದಿಂದ ಬಂದವರೇ ರಾಹುಲ್ ಗಾಂಧಿ ಅವರು ಬಿ ಕೆ ಹರಿಪ್ರಸಾದ್ ಅವ್ರ ಜೊತೆಗೆ ಮಾತುಕತೆ ನಡೆಸಿದ್ರು. ಅದಾದ ತಕ್ಷಣವೇ ಮೊದಲನೇ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆದೇಶ ಬಂತು. ಅದಾದ ನಂತರ ಮೊನ್ನೆ ಕೂಡ ಮಂಗಳೂರಿನ ಸಭೆ ಮುಕ್ತಾಯ ಆಗ್ತಿರೋಂಗನೆ ಬಿ ಕೆ ಹರಿಪ್ರಸಾದ್ ಬೆಂಗಳೂರಿಗೆ ಬಂದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಜೊತೆಗೆ ಆಪ್ತ ಸಮಾಲೋಚನೆ ನಡೆಸಿದ್ರು. ಅದಾದ ತಕ್ಷಣವೇ ಮತ್ತೆ ದಿಲ್ಲಿಗೆ ಧಾವಿಸಿದ್ರು. ಅದಾದ ನಂತರದ ಬೆಳವಣಿಗೆ ಇವತ್ತು ಮತ್ತೆ ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಮನೆಗೆ ಬಂದ್ರಂತೆ, ಪ್ರಿಯಾಂಕ್ ಖರ್ಗೆ ಡಿಕೆ ಶಿವಕುಮಾರ್ ಮನೆಗೆ ಬಂದ್ರಂತೆ. ಈ ಪ್ರಿಯಾಂಕ್ ಖರ್ಗೆ ಕೂಡ ಅತ್ಯಂತ ನಿರ್ಣಾಯಕ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ನೋಡಿ, ಹರಿಪ್ರಸಾದ್ ಜೊತೆಗೆ ಮಾತಾಡಿದ ಮೇಲೆ ಮರುದಿವಸವೇ ತುರ್ತಾಗಿ ದಿಲ್ಲಿಗೆ ಕರೆಸ್ಕೊಂಡ್ರು. ಪ್ರಿಯಾಂಕ್ ಖರ್ಗೆ ಇವತ್ತು ರಾಹುಲ್ ಗಾಂಧಿ ಅವರ ಸೈದ್ಧಾಂತಿಕ ವಕ್ತಾರ. ರಾಹುಲ್ ಗಾಂಧಿ ರಾಷ್ಟ್ರಾದ್ಯಂತ ನಡೆಸ್ತಿರೋ ಒಂದು RSS ವಿರೋಧಿ ಪ್ರಚಾರ ಆಂದೋಲನವಾಗಲಿ, ವೋಟ್ ಚೋರಿಯ ಆಂದೋಲನವಾಗಲಿ, ಅದಕ್ಕೆಲ್ಲ ಧ್ವನಿ ಕೊಡ್ತಾ ಬಂದಿರೋದು ಈ ಪ್ರಿಯಾಂಕ್ ಖರ್ಗೆ, ಒಂಥರ ಶಾರ್ಪ್ ಶೂಟರ್ ತರ. ಹೀಗಾಗಿ ನಾನು ಆವತ್ತಿನ ಹೇಳಿದ್ದೆ, ಈ ಜಟಾಪಟಿನಲ್ಲಿ ಪ್ರಿಯಾಂಕ್ ಖರ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿಬಿಡಬಹುದು ಅಂತ.
ಡಾರ್ಕ್ ಹಾರ್ಸ್ ತರ ಹೊರಹೊಮ್ಮೋದು ಅಂತ ಹೇಳ್ತಾ ಇದ್ದೆ. ಬಹುಶಃ ಅದೇ ತರ ಕಾಣಿಸ್ತಾ ಇದೆ. ಈಗ ತಾನೇ ನೀವು ಪೀಠಿಕೆ ರೂಪದಲ್ಲಿ ಹೇಳಿದ್ರಿ ಅವರೇನು DCM ಆಗೋ ಸಾಧ್ಯತೆ ಇದೆಯಾ? ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಉಪಾಧ್ಯಕ್ಷ, ಕೆಪಿಸಿಸಿ ಅಧ್ಯಕ್ಷ ಮತ್ತು ಇವರು DK ಶಿವಕುಮಾರ್ ರಚಿಸಬಹುದಾದ ಮಂತ್ರಿಮಂಡಲದಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರಾ ಅಂತ ನನಗನ್ಸುತ್ತೆ. ಕೇವಲ ಪ್ರಿಯಾಂಕ ಖರ್ಗೆ ಮಾತ್ರವಲ್ಲ, ಒಬ್ಬ ಪರಿಶಿಷ್ಟ ಜಾತಿ, ಒಬ್ರು ಹಿಂದುಳಿದ ವರ್ಗ, ಇತರ ಹಿಂದುಳಿದ ವರ್ಗ, ಮತ್ತೊಬ್ರು ಲಿಂಗಾಯತರು ಕೂಡ ಉಪಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಅವರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾದ್ರೆ 2 ಹುದ್ದೆಗಳು ಖಾಲಿ ಆಗುತ್ತೆ. ಒಂದು ಉಪಮುಖ್ಯಮಂತ್ರಿ ಪದವಿ, ಮತ್ತೊಂದು ಕೆಪಿಸಿಸಿ ಅಧ್ಯಕ್ಷ ಪದವಿ. ಹೀಗಾಗಿ ನನಗನ್ನಿಸ್ತಾ ಇದೆ ಕೇವಲ ಪ್ರಿಯಾಂಕ್ ಖರ್ಗೆ ಮಾತ್ರವಲ್ಲ, BK ಹರಿಪ್ರಸಾದ್ ಮತ್ತೊಬ್ಬ ಲಿಂಗಾಯತ ನಾಯಕರು ಕೂಡ ಉಪಮುಖ್ಯಮಂತ್ರಿ ಆಗಬಹುದು. ಆಗ ಒಂಥರ ಸಮನ್ವಯ ಬರುತ್ತೆ, ಜಾತಿಗಳ ಸಮೀಕರಣ ಮತ್ತು ರಾಹುಲ್ ಗಾಂಧಿ ಅವರ ಅಚ್ಚುಮೆಚ್ಚಿನ ವಿಷಯ ಇದೆಯಲ್ಲ ಆ ಜಾತಿ ಸಮನ್ವಯ, ಅದನ್ನ ತರೋ ಪ್ರಯತ್ನ ನಡೀತಾ ಇದೆ ಅಂತ ಕಾಣುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ. ಏನೇ ಇದ್ರೂ ಕೂಡ ಈ ಕ್ಷಣಕ್ಕೆ DK ಶಿವಕುಮಾರ್ ಅಧಿಕಾರ ಗ್ರಹಣ ಖಚಿತ ಅನ್ನೋ ಸ್ಪಷ್ಟ ಸಂಕೇತಗಳು ಗೋಚರಿಸಲಿಕ್ಕೆ ಶುರುವಾಗಿದೆ. ಕೇವಲ ಸತೀಶ್ ಜಾರಕಿಹೊಳಿ ಮಾತ್ರವಲ್ಲ, ಪ್ರಿಯಾಂಕ್ ಖರ್ಗೆ ಇತ್ತೀಚೆಗೆ ದೆಹಲಿ ಪ್ರಯಾಣದಲ್ಲಿ ಬ್ಯುಸಿಯಾಗಿದ್ದ, ರಾಹುಲ್ ಗಾಂಧಿ ಅವರ ಭೇಟಿಯಲ್ಲಿ ಬ್ಯುಸಿಯಾಗಿದ್ದ ಪ್ರಿಯಾಂಕ್ ಖರ್ಗೆ ಕೂಡ ಇದೀಗ DK ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಇವತ್ತು DK ಶಿವಕುಮಾರ್ ಹಾಗೆ ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಕೂಡ ಸುದೀರ್ಘವಾದ ಮಾತುಕತೆಗಳು ನಡೆದಿದೆ. DK ಶಿವಕುಮಾರ್ ಅವರ ಜೊತೆಯಲ್ಲಿ ಅರ್ಧ ಗಂಟೆ ಚರ್ಚೆ ಮಾಡಿದ್ದಾರಂತೆ ಸಚಿವ ಪ್ರಿಯಾಂಕ್ ಖರ್ಗೆ. ಕೆಪಿಸಿಸಿ ಗಾದಿಯನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಬಿಟ್ಟುಕೊಟ್ಟು ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆಯನ್ನ ತಮ್ಮ ನೇತೃತ್ವದ ಸರ್ಕಾರ DCM ಮಾಡೋ ಲೆಕ್ಕಾಚಾರಕ್ಕೇನಾದ್ರೂ ಬಂದ್ರ? DK ಶಿವಕುಮಾರ್ ಅವರು ಈ ನಿಟ್ಟಿನ ಮಾತುಕತೆ ನಡೆದಿದೆಯಾ? ಅಲ್ಲಿಗೆ DK CM, PK ಅಂದ್ರೆ ಪ್ರಿಯಾಂಕ್ ಖರ್ಗೆ, DCM ಹಾಗೆ SD ಅಂದ್ರೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗ್ತಾರಾ? DK, PK ಹಾಗೆ SJ ನೇತೃತ್ವದ ಸರ್ಕಾರಕ್ಕೆ ಇದೀಗ ವೇದಿಕೆ ಸಿದ್ಧವಾಗ್ತಿದೆಯಾ ಅನ್ನೋ ಸಹಜ ಕುತೂಹಲಕ್ಕೆ ಕಾರಣವಾಗಿದೆ DK ಶಿವಕುಮಾರ್ ಅವರ ನಿವಾಸದಲ್ಲಿ ನಡೆದಿರತಕ್ಕಂತ ಈ ಭೇಟಿ ಹಾಗೆ ಚರ್ಚೆಗಳು. ಎಂದಿನಂತೆ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನಗಳನ್ನ ಮತ್ತಷ್ಟು ಸವಿಸ್ತಾರವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಧಿಕಾರಕ್ಕೆ ಏರುವ ಸಮಯ ಹತ್ತಿರವಾಗ್ತಾ ಇದ್ದಂತೆ ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡಿಕೊಳ್ಳೋ ಪ್ರಯತ್ನಕ್ಕೆ DK ಶಿವಕುಮಾರ್ ಅವರು ಮುಂದಾದ್ರ ಅನ್ನೋ ಅನುಮಾನ. DK ಶಿವಕುಮಾರ್ ಅವರಿಗೆ ಅಧಿಕಾರಕ್ಕೆ ಏರುವ ಗಳಿಗೆ ಬರ್ತಾ ಇದೆ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ತಮ್ಮ ಪದವಿಯಿಂದ ಕೆಳಗಿಳಿಯುವ ಗಳಿಗೆ ಹತ್ತಿರವಾಗ್ತಾ ಇದೆ ಅಂತ ಕಾಣುತ್ತೆ. ಮೊನ್ನೆ ಮಂಗಳವಾರದ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಮೊದಲನೇ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದು DK ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತಂದಾಗ ಹೈಕಮಾಂಡ್ ಹೇಳಿದಾಗ ಅಂತಂದ್ರು. ಅದಕ್ಕೂ ಪೂರ್ವಭಾವಿಯಾಗಿ ಪದೇ ಪದೇ ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗು, ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ನೂ ಹೈಕಮಾಂಡ್ ಹೇಳಿದಾಗ ಕೇಳ್ತವೆ ಅಂತ ಹೇಳಿದ್ರು. ಅದಾದ ನಂತರ ಮಾಡಿದ ಹೇಳಿಕೆ ಇತ್ತಲ್ಲ, ವಿಧಾನಸೌಧದ ಮೆಟ್ಲುಗಳ ಮೇಲೆ ಮಾಡಿದ ಹೇಳಿಕೆ, ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅಂದ ಕ್ಷಣದಿಂದ ಸಿದ್ದರಾಮಯ್ಯನವರ ಕ್ಷಣಗಣನೆ ಶುರುವಾಗ್ಬಿಡ್ತು ಅಂತ ಕಾಣುತ್ತೆ. ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ, ಕಳೆದ ವರ್ಷ ನವೆಂಬರ್ 4ನೇ ತಾರೀಕು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಫಲಿತಾಂಶ ಪ್ರಕಟ ಆಯಿತು. ಆ ಕ್ಷಣದಿಂದ ಆವತ್ತಿನ ಅಧ್ಯಕ್ಷ ಜೋ ಬೈಡನ್ ಅವರೊಂಥರ ಲೇಮ್ ಡಕ್ ಪ್ರೆಸಿಡೆಂಟ್ ಆಗಿಬಿಟ್ರು. ಅಂದ್ರೆ ಅಮೆರಿಕದ ವ್ಯವಸ್ಥೆ ಯಾವ ತರ ಇದೆ ಅಂತಂದ್ರೆ, ನವೆಂಬರ್ ತಿಂಗಳು ಮೊದಲ ಮಂಗಳವಾರ ದಿವಸ ಮತದಾನ ನಡೆಯುತ್ತೆ. ಅದಾದ ನಂತರ ಜನವರಿ 6ನೇ ತಾರೀಕು ಅಧಿಕೃತವಾಗಿ ಫಲಿತಾಂಶ ಪ್ರಕಟಣೆ ಮಾಡ್ತಾರೆ. ಅದಾದ್ಮೇಲೆ ಜನವರಿ 20ಕ್ಕೆ ನೂತನ ಚುನಾಯಿತ ಅಧ್ಯಕ್ಷರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನೋಡಿ, ಯಮಯಾತನೆ ಇವರಿಗೆ, ಜೋ ಬೈಡನ್ ಅವರಿಗೆ 3 ತಿಂಗಳು ಯಾತನೆಯನ್ನು ಸಹಿಸ್ಕೋಬೇಕಾಗಿತ್ತು. ನವೆಂಬರ್ ತಿಂಗಳು, ಡಿಸೆಂಬರ್ ತಿಂಗಳು, ಜನವರಿ ತಿಂಗಳು. ಈಗ ಸಿದ್ದರಾಮಯ್ಯನವರಿಗೂ ಹಾಗೆ ಆಗ್ತಾ ಇದೆ. ಸಿದ್ದರಾಮಯ್ಯ ಜನರ ದೃಷ್ಟಿಯಲ್ಲಿ ಈಗಾಗಲೇ, ಅಥವಾ ಅವ್ರ ಪಕ್ಷದ ಕಾರ್ಯಕರ್ತರ ದೃಷ್ಟಿಯಲ್ಲೂ ಕೂಡ ನಿರ್ಗಮಿಸುವ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡ್ಬಿಟ್ಟಿದ್ದಾರೆ. ಅವರಾಗಲೇ DK ಶಿವಕುಮಾರ್ ಕೂಡ ಜನರ ದೃಷ್ಟಿಯಲ್ಲೂ ಮತ್ತು ಪಕ್ಷದ ಕಾರ್ಯಕರ್ತರ ದೃಷ್ಟಿಯಲ್ಲಿ ನಿಯೋಜಿತ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡ್ಬಿಟ್ಟಿದ್ದಾರೆ. ಒಂಥರ ಚೀಫ್ ಮಿನಿಸ್ಟರ್ ಎಲೆಕ್ಟ್, ಇವರು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಹೀಗಾಗಿ ನೋಡಿ, ಅವ್ರ ಮನೆಗೆ ಓಡಾಡುವವರ ಸಂಖ್ಯೆ ಜಾಸ್ತಿ ಆಯಿತು, ಓಡಾಡುವವರ ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು. ಇದರಲ್ಲಿ ಇಬ್ರು ಪ್ರಮುಖ ಪಾತ್ರಧಾರಿಗಳು, ಈ ಮುಖ್ಯಮಂತ್ರಿ ಪದವಿಗೆ ನಡೀತಾ ಇರೋ ಈ ಜಟಾಪಟಿ ನಡುವೆ ಇಬ್ರು ಹೈಕಮಾಂಡ್ ಜೊತೆಗೆ ಒಂಥರ ಸಂಪರ್ಕ ಸೇತುವೆಗಳಾಗಿ ಕಳೆದ 2 ವಾರದಿಂದ ಕಾಣಿಸ್ಕೊಳ್ತಾ ಇದ್ದಾರೆ. ಒಬ್ರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಪೈಕಿ ಒಬ್ರು, ಹೈಕಮಾಂಡ್ಗೆ ಆಪ್ತರಾದವ್ರ ಪೈಕಿ ಅಂದ್ರೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವೀರಪ್ಪ ಮೊಯ್ಲಿ ಅವ್ರನ್ನ ಬಿಟ್ರೆ
ಇವತ್ತಿನ ದಿನಮಾನಗಳಲ್ಲಿ ಅತ್ಯಂತ ಸೀನಿಯರ್ ಕಾಂಗ್ರೆಸ್ ಲೀಡರ್ ಅಂತಂದ್ರೆ ಹೈಕಮಾಂಡ್ಗೆ ಆಪ್ತರಾದ ಸೀನಿಯರ್ ಲೀಡರ್ ಅಂದ್ರೆ ಬಿ ಕೆ ಹರಿಪ್ರಸಾದ್. ವಿದೇಶದಿಂದ ಬಂದವರೇ ರಾಹುಲ್ ಗಾಂಧಿ ಅವರು ಬಿ ಕೆ ಹರಿಪ್ರಸಾದ್ ಅವ್ರ ಜೊತೆಗೆ ಮಾತುಕತೆ ನಡೆಸಿದ್ರು. ಅದಾದ ತಕ್ಷಣವೇ ಮೊದಲನೇ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆದೇಶ ಬಂತು. ಅದಾದ ನಂತರ ಮೊನ್ನೆ ಕೂಡ ಮಂಗಳೂರಿನ ಸಭೆ ಮುಕ್ತಾಯ ಆಗ್ತಿರುವಂಗೆ ಬಿ ಕೆ ಹರಿಪ್ರಸಾದ್ ಬೆಂಗಳೂರಿಗೆ ಬಂದರು. ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಜೊತೆಗೆ ಆಪ್ತ ಸಮಾಲೋಚನೆ ನಡೆಸಿದ್ರು. ಅದಾದ ತಕ್ಷಣವೇ ಮತ್ತೆ ದಿಲ್ಲಿಗೆ ಧಾವಿಸಿದ್ರು. ಅದಾದ ನಂತರದ ಬೆಳವಣಿಗೆ ಇವತ್ತು ಮತ್ತೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಮನೆಗೆ ಬಂದ್ರಂತೆ, ಪ್ರಿಯಾಂಕ್ ಖರ್ಗೆ ಡಿ ಕೆ ಶಿವಕುಮಾರ್ ಮನೆಗೆ ಬಂದ್ರಂತೆ. ಈ ಪ್ರಿಯಾಂಕ್ ಖರ್ಗೆ ಕೂಡ ಅತ್ಯಂತ ನಿರ್ಣಾಯಕ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ನೋಡಿ, ಹರಿಪ್ರಸಾದ್ ಜೊತೆಗೆ ಮಾತಾಡಿದ ಮೇಲೆ ಮರುದಿವಸವೇ ತುರ್ತಾಗಿ ದಿಲ್ಲಿಗೆ ಕರೆಸ್ಕೊಂಡ್ರು. ಪ್ರಿಯಾಂಕ್ ಖರ್ಗೆ ಇವತ್ತು ರಾಹುಲ್ ಗಾಂಧಿ ಅವರ ಸೈದ್ಧಾಂತಿಕ ವಕ್ತಾರ. ರಾಹುಲ್ ಗಾಂಧಿ ರಾಷ್ಟ್ರಾದ್ಯಂತ ನಡೆಸ್ತಿರೋ ಒಂದು RSS ವಿರೋಧಿ ಪ್ರಚಾರ ಆಂದೋಲನವಾಗ್ಲಿ, ವೋಟ್ ಚೋರಿಯ ಆಂದೋಲನವಾಗ್ಲಿ, ಅದಕ್ಕೆಲ್ಲ ಧ್ವನಿ ಕೊಡ್ತಾ ಬಂದಿರೋದು ಈ ಪ್ರಿಯಾಂಕ್ ಖರ್ಗೆ, ಒಂಥರ ಶಾರ್ಪ್ ಶೂಟರ್ ತರ. ಹೀಗಾಗಿ ನಾನು ಆವತ್ತಿನ ಹೇಳಿದ್ದೆ, ಈ ಜಟಾಪಟಿನಲ್ಲಿ ಪ್ರಿಯಾಂಕ್ ಖರ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿಬಿಡಬಹುದು ಅಂತ, ಡಾರ್ಕ್ ಹಾರ್ಸ್ ತರ ಹೊರಹೊಮ್ಮಬಹುದು ಅಂತ ಹೇಳ್ತಾ ಇದ್ದೆ. ಬಹುಶಃ ಅದೇ ತರ ಕಾಣಿಸ್ತಾ ಇದೆ. ಈಗ ತಾನೇ ನೀವು ಪೀಠಿಕೆ ರೂಪದಲ್ಲಿ ಹೇಳಿದ್ರಿ, ಅವರೇನು DCM ಆಗೋ ಸಾಧ್ಯತೆ ಇದೆಯಾ? ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಉಪಾಧ್ಯಕ್ಷ, ಕೆಪಿಸಿಸಿ ಅಧ್ಯಕ್ಷ ಮತ್ತು ಇವರು ಡಿ ಕೆ ಶಿವಕುಮಾರ್ ರಚಿಸಬಹುದಾದ ಮಂತ್ರಿಮಂಡಲದಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರಾ ಅಂತ. ನನಗನ್ಸುತ್ತೆ ಕೇವಲ ಪ್ರಿಯಾಂಕ್ ಖರ್ಗೆ ಮಾತ್ರವಲ್ಲ, ಒಬ್ಬ ಪರಿಶಿಷ್ಟ ಜಾತಿ, ಒಬ್ರು ಹಿಂದುಳಿದ ವರ್ಗ, ಇತರ ಹಿಂದುಳಿದ ವರ್ಗ, ಮತ್ತೊಬ್ರು ಲಿಂಗಾಯತರು ಕೂಡ ಉಪಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾದ್ರೆ 2 ಹುದ್ದೆಗಳು ಖಾಲಿ ಆಗುತ್ತೆ. ಒಂದು ಉಪಮುಖ್ಯಮಂತ್ರಿ ಪದವಿ, ಮತ್ತೊಂದು ಕೆಪಿಸಿಸಿ ಅಧ್ಯಕ್ಷ ಪದವಿ. ಹೀಗಾಗಿ ನನಗನ್ನಿಸ್ತಾ ಇದೆ ಕೇವಲ ಪ್ರಿಯಾಂಕ್ ಖರ್ಗೆ ಮಾತ್ರವಲ್ಲ, ಬಿ ಕೆ ಹರಿಪ್ರಸಾದ್ ಮತ್ತೊಬ್ಬ ಲಿಂಗಾಯತ ನಾಯಕರು ಕೂಡ ಉಪಮುಖ್ಯಮಂತ್ರಿ ಆಗಬಹುದು. ಆಗ ಒಂಥರ ಸಮನ್ವಯ ಬರುತ್ತೆ, ಜಾತಿಗಳ ಸಮೀಕರಣ ಮತ್ತು ರಾಹುಲ್ ಗಾಂಧಿ ಅವರ ಅಚ್ಚುಮೆಚ್ಚಿನ ವಿಷಯ ಇದೆಯಲ್ಲ, ಆ ಜಾತಿ ಸಮನ್ವಯ, ಅದನ್ನ ತರೋ ಪ್ರಯತ್ನ ನಡೀತಾ ಇದೆ ಅಂತ ಕಾಣುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ. ಏನೇ ಇದ್ರೂ ಕೂಡ ಈ ಕ್ಷಣಕ್ಕೆ ಡಿ ಕೆ ಶಿವಕುಮಾರ್ ಅಧಿಕಾರ ಗ್ರಹಣ ಖಚಿತ ಅನ್ನೋ ಸ್ಪಷ್ಟ ಸಂಕೇತಗಳು ಗೋಚರಿಸಲಿಕ್ಕೆ ಶುರುವಾಗಿದೆ.